ಗೈಸ್, ನಮ್ಮ ಮುಜು ಬರ್ತ್ಡೇಗೆ ಟ್ರೀಟ್ ಕೊಡ್ತೀನಿ ಅಂತ 20 ರೂಪಾಯಿ ಪಾನಿಪುರಿ ಕೊಡಿಸ್ತಾ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ, ನಿಮ್ಮ ದಿನಚರಿ ಡೈರೀಸ್ ಮಾರುತಿ ಅವರು ಇನ್ನೂ ಮಾಡ್ಕೊಂಡೇ ಇದ್ದಾರೆ. ನೋಡಿ, ಬನ್ನಿ ಎಬ್ಬಿಸೋಣ. ಹಲೋ ಮಾರುತಿ, ಸ್ವಲ್ಪ ಎದ್ದೇಳ್ತೀರಾ? ಅಲ್ಲೇ 7:50 ಆಗಿದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹನುಮಾನ್ ಚಾಲೀಸ್ ಓದೋದು ಯಾವಾಗ? ಜಿಮ್ಮಿಗೆ ಹೋಗೋದು ಯಾವಾಗ? ಕಂಪ್ನಿಗೆ ಹೋಗೋದು ಯಾವಾಗ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಈ ತರ ಲೇಟ್ ಆಗಿ ಅಂದ್ರೆ ಏನ್ ಕತೆ? ಬನ್ನಿ ನೆಕ್ಸ್ಟ್. ಸರಿ ಅಂತ ನಾನು ಹನುಮಾನ್ ಚಾಲೀಸ್ನ ಓದಿ ಮುಗಿಸಿ ರೆಡಿ ಆಗೋ ಅಷ್ಟರಲ್ಲಿ ನಮ್ಮ ಪ್ರಮಿತ್ ಅವ್ರು ತಿಂಡಿ ತಗೊಂಡ್ಬಂದರು. ಇಬ್ಬರು ತಿಂಡಿ ತಿಂದು ರೆಡಿಯಾಗಿ ಆಫೀಸ್ ಕಡೆ ಹೊರಟ್ವಿ. ನಾನು ಮನಸ್ಸಲ್ಲಿ ಒಂದೊಂದು ದಿನ ಈ ಥರ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ ಅಂತ ಪಾಸಿಟಿವ್ ಆಗಿ ತೊಗೊಂಡು ಹೋಗ್ಬೇಕಾದ್ರೆ ಈ ಅಣ್ಣ ಏನು ಮಾಡ್ತೈತೆ ಅಂತ ನನಗೆ ಸೀರಿಯಸ್ ಆಗಿ ಅರ್ಥ ಆಗಿಲ್ಲ. ನಿಮಗೆ ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಶಿವ ಅಂತ ಕೆಲಸ ಮುಗಿಸಿ ಹೊರಡೋ ಅಷ್ಟರಲ್ಲಿ ನಮ್ಮ ಬಾಯ್ಸು ಲೊಕೇಶನ್ ಕಳಿಸಿದ್ರು. ಬರ್ತ್ಡೇ ಪಾರ್ಟಿ ಎಲ್ಲಿ ಅಂತ ಲೊಕೇಶನ್ನ ನೋಡಿಕೊಂಡು ನಾನು ಪ್ರಮಿತ್ ಅವ್ರು ಕೂತಿದ್ವಿ. ಆಮೇಲೆ ಕೆಲಸ ಮುಗಿಸಿ ಇಬ್ಬರು PGಗೆ ಬಂದು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ನಾವು ರೆಡಿ, ನಮ್ಮ ಸಾರಥಿನೂ ರೆಡಿ, ನಮ್ಮ ರಥನೂ ರೆಡಿ ಅಂತ ಒಂದೊಳ್ಳೆ ಪೋಸ್ ಕೊಟ್ಟು ಚಂದ್ರನ್ಗೆ ಹಾಯ್ ಹೇಳಿ ಲೊಕೇಶನ್ ತಲುಪಿ 10 ನಿಮಿಷ ಆದಮೇಲೆ ನಮ್ಮ ಕಾಳೆ ಮುಜು ಬಂದರು. ಮಿಕ್ಕಿದವ್ರು ಬಂದಿಲ್ಲ ಅಂತ ಕಾಳೆ ಪಿಕ್ ಮಾಡೋಕ್ಕೆ ಹೋದ. ಈ ಗ್ಯಾಪಲ್ಲಿ ನಾವೇನು ಮಾಡಬೇಕು ಅಂತ ಗೊತ್ತಾಗ್ದಲೇ ಪಾನಿಪುರಿ ಕೊಡಿಸು ಅಂದೆ. ಸೊ ಇಬ್ಬರು ಪಾನಿಪುರಿ ತಿನ್ಕೊಂಡು ಮಿಕ್ಕಿದವ್ರಿಗೆ ವೆಯ್ಟ್ ಮಾಡಿಕೊಂಡು ನಾವು ಸೀದಾ ಬಂದಿದ್ದೆ ಸರ್ಜಾಪುರದಲ್ಲಿರೋ ಬದ್ಮಾಶ್ಗೆ. ನನಗೆ ಈ ಹೆಸರು ಕೇಳ್ದಾಗೆಲ್ಲ ಯಾವಾಗಲೂ ನೆನಪಾಗೋದು ಒಂದೇ ಡೈಲಾಗ್, ಬದ್ಮಾಶ್. ಆಮೇಲೆ ಟ್ರೆಂಡಿಂಗಲ್ಲಿರೋ ರೀಲ್ಸ್ನ ಒಂದು ಟ್ರೈ ಮಾಡೋಣ ಅಂತ ಎಲ್ಲ ಡಿಸೈಡ್ ಮಾಡಿ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಕ್ಸಾಮ್ಗೆ ಓದಿಲ್ಲ, ಆ ರೇಂಜಿಗೆ ಪ್ರಿಪೇರ್ ಆದರೂ ನೀವು ನೋಡಿ. ರೀಲ್ಸು ಮುಗಿಸಿ ಟ್ರೀಟು ಮುಗಿಸಿ ಅವ್ರವ್ರ ಮನೆ ಕಡೆ ಹೊರಡೋ ಸಮಯ ಬಂತು. ಎಲ್ಲರಿಗೂ ಒಂದು ರೌಂಡ್ ಬಾಯ್ ಹೇಳಿ ಹೊರಟ್ವಿ. ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ಗೆ, ಮತ್ತು ಫಾಲೋ ಮಾಡ್ಕೊಳ್ಳಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.